ಇನ್ನು ವರುಣಾರ್ಭಟಕ್ಕೆ ಬಹುತೇಕ ಜಿಲ್ಲೆಗಳಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ. ವಿಜಯಪುರದಲ್ಲಿ ಈರುಳ್ಳಿ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ನೋಡಿ, ರಾಜ್ಯಾದ್ಯಂತ ಮಳೆ ಆಗ್ತಾ ಇರೋದ್ರಿಂದ ಬಹುತೇಕ ಜಿಲ್ಲೆಗಳಲ್ಲಿ ಬೆಳೆ ನಾಶ ಆಗಿದೆ. ಇನ್ನು ವಿಜಯಪುರದಲ್ಲಿ ಈರುಳ್ಳಿ ಬೆಳೆ ಸಂಪೂರ್ಣ ನಾಶ ಆಗಿದೆ. 1 ಎಕರೆಯಲ್ಲಿ ಈರುಳ್ಳಿಯನ್ನ ಆ ರೈತ ಆನಂದ್ ಬೆಳೆದಿದ್ರು. ಜುಮನಾಳ ಗ್ರಾಮದ ರೈತನಾಗಿದ್ದಾರೆ ಆನಂದ್ ಬಿಸ್ಸೆ. ಕೈಗೆ ಬಂದಂಥ ತುತ್ತು ಬಾಯಿಗೆ ಬಾರದಂಥ ಪರಿಸ್ಥಿತಿ. 1 ಎಕರೆ ಬಹಳ ದೊಡ್ಡದು, ಅದೇನು ಇಗ್ನೋರ್ ಮಾಡುವಂಥ ವಿಚಾರ ಅಲ್ಲ. ಮಳೆಯಿಂದ ಕಟಾವು ಮಾಡಿದಂಥ ಈರುಳ್ಳಿ ಕೊಳಿತಾ ಬಿದ್ದಿದೆ. ಮಾರುಕಟ್ಟೆಯಲ್ಲಿ ಸರಿಯಾಗಿ ಬೆಲೆ ಸಿಗದೆ ಪರದಾಡ್ತಾ ಇದ್ದಾರೆ. ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಒತ್ತಾಯಿಸ್ತಾ ಇದ್ದಾರೆ. ನೋಡಿ, ಕಟಾವು ಮಾಡಿದಂಥ ಈರುಳ್ಳಿ ಕೊಳ್ತಾ ಬಿದ್ದಿದೆ. ಮಾರಾಟ ಮಾಡೋದಕ್ಕೂ ಆಗ್ತಾ ಇಲ್ಲ. ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇಲ್ಲ. ರೈತ ಆನಂದ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಂಡು. 1 ಎಕರೆಗೆ 45,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಎಲ್ಲ ಏನು ಕೊಳ್ತು ಹೊಂಟವ್ರಿ. ಎಲ್ಲ ರೇಟ್ ಇಲ್ಲ, ಏನಿಲ್ಲ. ಎಲ್ಲ ತಿಪ್ಪಿಗೆ ಒಯ್ಲೈತವ್ರಿ. ಏನು ಮಳೆಯಾಗಿ ಎಲ್ಲ ಲಾಸ್ ಆಗಿಬಿಟ್ಟೈತ್ರಿ. ಎಲ್ಲ ಈಗ ಏನು ಮಾಡತ್ರಿ? ಈಗ ಏನು ಮಾಡೋದ್ರಿ? ಹಿಂಗೆ ಕೊಳ್ತದ್ರಿ. ಇನ್ನೇನು ಮಾಡ್ಲಕ್ಕೆ ಬರಂಗಿಲ್ಲ ರೀ. ರೈತರು ಏನರೇ ಪರಿಹಾರ ಕೊಡ್ತಾರಂದ್ರೆ ಯಾರು ಏನು ದಾದೆ ಮಾಡೋಲ್ಲ. ನಾವು ಅಧಿಕಾರಿಗಳು ಯಾರು ಬಂದಿಲ್ಲ, ಯಾರೂ ಬಂದೇ ಇಲ್ರಿ. 1 ಎಕರೆಗೆ ಮಳೆ ಹಾಗೂ ಮಧ್ಯವರ್ತಿಗಳ ಹಾವಳಿಯಿಂದಾಗಿ ಈ ಭಾಗದ ಈರುಳ್ಳಿ ಬೆಳೆಗಾರರು ಸಾಕಷ್ಟು ಸಂಕಷ್ಟದಲ್ಲಿ ಸಿಲುಕುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. 1 ಎಕರೆಗೆ 40,000 ರಿಂದ 50,000 ರೂಪಾಯಿ ಖರ್ಚು ಮಾಡಿ ಬೆಳೆದಂತ ರೈತರು ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ತಂದು ಆಳು ಸಿಗಲಾರ್ದಕ್ಕೆ ಬೇರೆ ಬೇರೆ ಊರುಗಳಿಂದ ತಂದು ಏನದ ಈ ಈರುಳ್ಳಿ ಬೆಳೆಯನ್ನು ಬೆಳೆದಿದ್ರು. ಆದ್ರೆ ಈಗ ಏನಾಗ್ಯದಪ್ಪ ಅಂತಂದ್ರೆ APMC ಒಳಗೆ 1 ಕ್ವಿಂಟಲ್ಗೆ 100, 200, 400, 500 ರೂಪಾಯಿ ಮನಸ್ಸಿಗೆ ಬಂದಂಗೆ ರೇಟ್ ಕೇಳಕತ್ತಾರ. ಇದರಿಂದಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿ ಸಾಲ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕೂಡಲೇ ಮಾನ್ಯ ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಆದಷ್ಟು ವಿಶೇಷ ಕಾಳಜಿ ವಹಿಸಿ ಈರುಳ್ಳಿ ಬೆಳೆಗಾರರಿಗೆ ಒಂದು ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಬೇಕು. ಜೊತೆಗೆ ಯಾರ್ಯಾರು ನಷ್ಟಗೊಂಡಾರ ಅವ್ರಿಗೆ ಏನದ ಪ್ರಕೃತಿ ವಿಕೋಪದಡಿ ಒಳಗೆ ಪರಿಹಾರ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಿದ್ರು. ಅಕಾಲಿ ಈಗ ಉಳ್ಳಾಗಡ್ಡಿ ಹಾಕ್ಯಾವ್ರಿ, ಅಷ್ಟು ಲಾಸ್ ಆಗ್ಯಾವ್ರಿ. ಈಗ ಏನು ಪರಿಹಾರ ಸರ್ಕಾರ ಕೊಡ್ರಿ. ನಾವು ಕೈದಿಂದ ಎಲ್ಲ ಆಳುಗಳು ಹಚ್ಚಾವ್ರಿ. ಮತ್ತು ಇದಕ್ಕೆ ಏನು ಮಾಡ್ತೀರಿ ಮಾಡ್ರಿ. ಗೊಬ್ಬರ ಎಲ್ಲ ಬೆಳೆಸೋದು ಅದಕ್ಕೆ ಥೊಡೆ ಆಯ್ತು ರೀ. ನಮ್ಗೆ ಎಲ್ಲ ಕೆಟ್ಟ ಹೊಂಟೇವ್ರಿ. ಈಗ 15-20 ದಿವಸ ಆಯ್ತು ಮಳೆ ಹತ್ತೈತ್ರಿ. ಹ್ಯಾಂಗೆ ಮಾಡ್ಬೇಕು ನೋಡ್ರಿ. ಮಾರ್ಕೆಟ್ ಒಳಗೂ ರೇಟ್ ಇಲ್ರಿ. ರೇಟ್ ಇದ್ರೆ ಹ್ಯಾಂಗಾರ ಮತ್ತು ಧೈರ್ಯ ಹತ್ತಿತ್ರಿ ನಮ್ಗೆ. ಇದು ಉಳ್ಳಾಗಡ್ಡಿ ನೋಡಿ ನಮ್ಮ ನಿದ್ದಿನ ಹತ್ತವಲ್ಲ ಏನು ಹತ್ತ ಹಂಗಾಗೈತ್ರಿ ನಮ್ಮ ಪರಿಸ್ಥಿತಿ.